ಅಕ್ಷಿತ್ ರತ್ನೆಯ ಯಾವಾಗ ರಿಲೀಸ್ ಕಾದಂಬರಿಗಳು ಈ ವಾಸ್ತವವನ್ನು ಕಲಾತ್ಮಕವಾಗಿ ವಾಸ್ತವಿಕ ಆಧಾರದಲ್ಲಿ ನೋಡೋದಿದೆ. ಬಹಳ ನ್ಯಾಚುರಲ್ ನನಗೆ ಅಲ್ಲಿ ಎರಡು ಬಹಳ ಸಾಂಕೇತಿಕ ಅನ್ನಿಸ್ತು. ಒಂದು ಗ್ಯಾಸ್ ಸಿಲಿಂಡರ್ ಅದು ಉಲ್ಟಾ ಇಟ್ಟಿದ್ದು, ಅದು ಒಟ್ಟು ನಮ್ಮ ಎನರ್ಜಿ, ನಮ್ಮ ದೇಶದ ಇಂಧನವೇ ಮುಗಿದೋಗಿದೆ. ಅಂದರೆ ದಿ ಸ್ಪಿರಿಟ್ ಆಫ್ ಹ್ಯುಮ್ಯಾನಿಟಿ ವಿ ಹ್ಯಾವ್ ಲಾಸ್ಟ್ ಅನ್ನೋದನ್ನು ಭಾಳ ಸಾಂಕೇತಿಕವಾಗಿ ತೋರಿಸಿದ್ದಾರೆ. ಎರಡನೇದಾಗಿ ಕೋಟೆ ಪಾಂಚಾಲಿನಲ್ಲಿ ಆ ಹುಡುಗ ತನ್ನ ಅಕ್ಕ ಸತ್ತ ಮೇಲೆ ಚಿನ್ನದ ಸರವನ್ನು ಒಯ್ದು ಕೆರೆಯಲ್ಲಿ ಒಯ್ಯುತ್ತಾನೆ. ಅಂಥದ್ದೇ ಒಂದು ಘಟನೆ ನಾವು ಸಿನಿಮಾದಲ್ಲಿ ನಾವು ನೋಡಿದ್ದೇವೆ. ಯಾವಾಗ ಹಡಗು ಅವರ ಸರವನ್ನು ಇದೇ ಥರ ಇಡೀ ವ್ಯವಸ್ಥೆಯನ್ನು ನಂಬಿದ್ದಾವೆ. ಅದು ಒಂದು ಇಲ್ಯೂಷನ್ ಇತ್ತು, ಆಕರ್ಷಣೆ ಇತ್ತು. ಆ ಆಕರ್ಷಣೆ ಅದೊಂದು ಭ್ರಮೆ ಅನ್ನೋದನ್ನು ಅವಳ ತಾಯಿ ಕೊನೆಗೆ ವಿಧಾನಸೌಧದ ಚಿತ್ರವನ್ನು ನೋಡಿದ್ದಾರೆ. ಅದು ಏನು ತೋರಿಸೋದಂದ್ರೆ ಕೊಲ್ಯಾಪ್ಸ್ ಆಫ್ ಅವರ್ ಇದು ಸಂಪೂರ್ಣವಾಗಿ ಒಂದು ನಮ್ಮ ವ್ಯವಸ್ಥೆ ಅದು ತನ್ನ ಎಲ್ಲ ಶಕ್ತಿಯನ್ನು ಕಳ್ಕೊಂಡಿದೆ. ನಮ್ಮ ಆಡಳಿತ ಅನ್ನೋದು ಒಂದು ನಿಶಕ್ತ, ಅದೊಂದು ಸ್ಟೇಟ್ ಪವರ್ ಆಗಿದ್ದು, ಆ ಪವರೇ ವೀಕ್ ಆಗಿದೆ. ಹೀಗಾಗಿ ಕೋಟ್ಯಂತರ ಜನ, ಇದು ಒಂದು ಮನೆಯ ಕಥೆ ಅಲ್ಲ, ಇದು ಭಾರತದ 140 ಕೋಟಿ ಜನರ ಕಥೆ ಇದೆ. ನಮಗೆಲ್ಲ ಅಂಥ ಒಂದು ಸಾಮೂಹಿಕ ದುರಂತದ ಭವಿಷ್ಯವನ್ನು ಅದು ಸೂಚಿಸ್ತಾ ಇದೆ.